ಈ ಬಾರಿ ದೀಪಾವಳಿಯನ್ನು ಯಾವ ದಿನ ಆಚರಿಸಬೇಕು? ಲಕ್ಷ್ಮೀ ದೇವಿಯ ಜೊತೆಗೆ ಶುಭ ಸಮಯ ಯಾವುದು? ದೀಪಾವಳಿ ಹಬ್ಬದ ದಿನ ಸ್ನಾನದ ನೀರಿಗೆ ಯಾವ ವಸ್ತು ಬೆರೆಸಿದರೆ ವರ್ಷ ಪೂರ ಲಕ್ಷ್ಮೀ ಕೃಪೆ ಪ್ರಾಪ್ತಿಯಾಗತ್ತೆ? ರಾತ್ರಿ 12 ಗಂಟೆ ಸಮಯದಲ್ಲಿ ಯಾವ ಕೆಲಸವನ್ನು ಮಾಡಿದರೆ ಅದೃಷ್ಟ ಐಶ್ವರ್ಯ ಲಭಿಸುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. 5 ದಿನಗಳ ವಿಶೇಷ ಹಬ್ಬ ದೀಪಾವಳಿಯಾಗಿದೆ. ಅಕ್ಟೋಬರ್ 8 ಧನ ತ್ರಯೋದಶಿ ಬಂದಿದೆ. ಈ ದಿನದ ಪೂಜಾ ವಿಧಾನ, ಮನೆಗೆ ತರಬೇಕಾದ ವಸ್ತುಗಳ ಬಗ್ಗೆ ಕಳೆದ ವಿಡಿಯೋದಲ್ಲಿ ತಿಳಿಸಿದ್ದೀವಿ. ಧನ ತ್ರಯೋದಶಿ ತಿಥಿಯು ಶನಿವಾರ ಮಧ್ಯಾಹ್ನ 12 ಗಂಟೆ 18 ನಿಮಿಷಕ್ಕೆ ಆರಂಭವಾಗಿ ಭಾನುವಾರ ಮಧ್ಯಾಹ್ನ 1 ಗಂಟೆ 51 ನಿಮಿಷದವರೆಗೆ ಇರುತ್ತದೆ. ಧನ ತ್ರಯೋದಶಿಯ ದಿನ ಅಂದರೆ ಶನಿವಾರದ ದಿನವೇ ನೀವು ಸಂಜೆಯ ಸಮಯದಲ್ಲಿ ಯಮದೀಪವನ್ನು ಬೆಳಗಿಸಬೇಕು. ಈ ದಿನ ಪೂಜೆಗೆ ಶುಭ ಸಮಯ ರಾತ್ರಿ 7 ಗಂಟೆ 41 ನಿಮಿಷದಿಂದ ರಾತ್ರಿ 8 ಗಂಟೆ 44 ನಿಮಿಷ. ಇನ್ನು ಅಕ್ಟೋಬರ್ 19 ಭಾನುವಾರದ ದಿನ ಚತುರ್ಥಿ ತಿಥಿ ಆರಂಭವಾಗುತ್ತೆ. ಇದು ದೀಪಾವಳಿಯ 2ನೆಯ ದಿನ ಆಗಿರುತ್ತೆ. ಚತುರ್ಥಿ ತಿಥಿಯು ಭಾನುವಾರ ಮಧ್ಯಾಹ್ನ 1 ಗಂಟೆ 5 ನಿಮಿಷದಿಂದ ಅಕ್ಟೋಬರ್ 20 ಸೋಮವಾರ ಮಧ್ಯಾಹ್ನ 3 ಗಂಟೆ 44 ನಿಮಿಷದವರೆಗೆ ಇರುತ್ತೆ. ಈ ದಿನ ನೀರು ತುಂಬುವ ಹಬ್ಬವನ್ನು ಆಚರಿಸಬೇಕು. ಇನ್ನು 3ನೆಯ ದಿನ ದೀಪಾವಳಿ. ಈ ಬಾರಿ ಎಲ್ಲ ದಿನದ ತಿಥಿಗಳು ಮಧ್ಯಾಹ್ನದಿಂದ ಆರಂಭವಾಗಿ ಮುಂದಿನ ದಿನ ಮಧ್ಯಾಹ್ನದ ತನಕ ಇರುತ್ತೆ. ಸೋಮವಾರ ಮಧ್ಯಾಹ್ನ 3 ಗಂಟೆ 45 ನಿಮಿಷಕ್ಕೆ ಆರಂಭವಾಗುವಂತಹ ಅಮಾವಾಸ್ಯೆ ತಿಥಿಯು ಮಂಗಳವಾರ ಮಧ್ಯಾಹ್ನ 5 ಗಂಟೆ 55 ನಿಮಿಷದವರೆಗೆ ಇರುತ್ತೆ. ಆದ್ದರಿಂದ ದೀಪಾವಳಿಯನ್ನು ನೀವು ಸೋಮವಾರ ಸಂಜೆಯ ಸಮಯದಲ್ಲಿ ಆಚರಿಸಬೇಕು. ಮಂಗಳವಾರ ಆಚರಿಸುತ್ತೀನಿ ಅಂದರೆ ಸಂಜೆ 6 ಗಂಟೆಯ ಒಳಗೆ ಆಚರಿಸಬೇಕು. ಕೇದಾರ ಗೌರಿ ವ್ರತವನ್ನು 20ನೆಯ ತಾರೀಕು ಸೋಮವಾರ ಆಚರಿಸಬೇಕು. ಕೆಲವು ಕಡೆ ಮಂಗಳವಾರದ ದಿನವೂ ಕೂಡ ಕೇದಾರ ಗೌರಿ ವ್ರತವನ್ನು ಆಚರಿಸಲಾಗುತ್ತೆ. ಅಕ್ಟೋಬರ್ 20 ಸೋಮವಾರ ಬೆಳಿಗ್ಗೆ 5 ಗಂಟೆ 17 ನಿಮಿಷದಿಂದ 7 ಗಂಟೆಯ ಒಳಗಾಗಿ ತೈಲಾಂಬೀಜನ ಸ್ನಾನವನ್ನು ಅಂದರೆ ಎಣ್ಣೆ ಸ್ನಾನ ಮಾಡಬೇಕು. ಈ ದಿನ ಸಂಜೆ ಸಮಯದಲ್ಲಿ ಲಕ್ಷ್ಮೀ ಪೂಜೆಗೆ ಶುಭ ಸಮಯ ಬಂದು ರಾತ್ರಿ 7 ಗಂಟೆ 31 ನಿಮಿಷದಿಂದ ರಾತ್ರಿ 9 ಗಂಟೆ 33 ನಿಮಿಷ. ಇದು ವೃಷಭ ಕಾಲ ಆಗಿರುತ್ತೆ. ದೀಪಾವಳಿಯ 4ನೆಯ ದಿನ ಅಕ್ಟೋಬರ್ 22 ಬಲಿಪಾಡ್ಯಮಿ. ಈ ದಿನ ಗೋಪೂಜೆ, ಗೋವರ್ಧನ ಪೂಜೆ, ತುಳಸಿ ಪೂಜೆಯನ್ನು ಮಾಡಿಕೊಳ್ಬೇಕು. ದೀಪಾವಳಿಯ 5ನೇ ದಿನ ಅಕ್ಟೋಬರ್ 23 ಯಮದ್ವಿತೀಯ ಸಹೋದರರ ಪೂಜೆ, ಅಣ್ಣ ತಂಗಿ ಪೂಜೆಯನ್ನು ಈ ದಿನ ಮಾಡಿಕೊಳ್ಬೇಕು. ಇನ್ನು ದೀಪಾವಳಿಯ ದಿನ ಅಂದರೆ ಅಕ್ಟೋಬರ್ 20 ಸೋಮವಾರದ ದಿನ ಸ್ನಾನ ಹೇಗಿರಬೇಕು, ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂತ ನೋಡೋದಾದರೆ ಸೋಮವಾರ ಬೆಳಿಗ್ಗೆ ತಲೆಗೆ ಮೈಗೆ ಎಣ್ಣೆಯನ್ನು ಹಚ್ಚಿಕೊಂಡು ತೈಲ ಸ್ನಾನವನ್ನು ಮಾಡ್ಕೋಬೇಕು. ಏಕೆಂದರೆ ಈ ದಿನ ದೀಪಾವಳಿಯ ನರಕ ಚತುರ್ದಶಿ ಸಮಯದಲ್ಲಿ ಎಳ್ಳಿನಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿಯು ನೆಲೆಸಿರುತ್ತಾಳೆ, ನೀರಿನಲ್ಲಿ ಗಂಗೆಯು ನೆಲೆಸಿರುತ್ತಾಳೆ. ಪುರಾಣಗಳು ಹೇಳುತ್ತವೆ. ಇದರಿಂದ ಲಕ್ಷ್ಮೀ ಕೃಪೆಯ ಜೊತೆಗೆ ಗಂಗಾ ಸ್ನಾನ ಮಾಡಿದ ಅಖಂಡ ಪುಣ್ಯ ಫಲ ಪ್ರಾಪ್ತಿಯಾಗತ್ತೆ. ಈ ಸ್ನಾನ ಮಾಡುವುದರಿಂದ ವರ್ಷ ಪೂರ್ತಿ ನೀವು ತಿಳಿದು ತಿಳಿಯದೆ ಮಾಡಿದ ಮಹಾಪಾಪಗಳು ನಶಿಸಿ ನರಕಲೋಕ ಪ್ರಾಪ್ತಿಯಾಗುವುದಿಲ್ಲ. ಆರೋಗ್ಯ ಕೂಡ ವೃದ್ಧಿಯಾಗತ್ತೆ. ನಂತರ ಸ್ನಾನ ಮಾಡುವ ನೀರಿಗೆ 1 ಚಮಚ ಮೊಸರನ್ನು ಬೆರೆಸಿ ಸ್ನಾನ ಮಾಡಿದರೂ ಕೂಡ ಅಖಂಡ ಲಕ್ಷ್ಮೀ ಕೃಪೆಯು ಪ್ರಾಪ್ತಿಯಾಗತ್ತೆ. ಹಣಕಾಸಿನ ಸಮಸ್ಯೆ, ಆರೋಗ್ಯದ ಸಮಸ್ಯೆಗಳು ಖಚಿತವಾಗಿ ನಿಮ್ಮಿಂದ ದೂರವಾಗ್ತಾ ಹೋಗುತ್ತೆ. ದೀಪಾವಳಿಯ ದಿನ ಸ್ನಾನದ ನೀರಿಗೆ ಮೊಸರಾಗಿರಬಹುದು, ಎಳ್ಳಾಗಿರಬಹುದು, 2-3 ಮಾವಿನ ಎಲೆಗಳನ್ನು ಆಗಿರಬಹುದು, ಸ್ನಾನದ ನೀರಿಗೆ ಬೆರೆಸಿ ಸ್ನಾನವನ್ನು ಮಾಡಿಕೊಂಡರೆ ಅದೃಷ್ಟ ಪ್ರಾಪ್ತಿಯಾಗುತ್ತೆ. ಏಕೆಂದರೆ ಈ ವಸ್ತುಗಳಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯು ನೆಲೆಸಿರುತ್ತಾಳೆ. ಹೀಗೆ ನೀವು ಸ್ನಾನ ಮಾಡುವ ನೀರಿನ ಮೇಲೆ ಒಂದು ವೀಳ್ಯದೆಲೆಯಿಂದ ಶ್ರೀಂ ಎಂದು ಬರೆದು
ಆ ನೀರಿನಿಂದ ಸ್ನಾನ ಮಾಡಿದರೆ ಅಖಂಡ ಲಕ್ಷ್ಮಿ ಕೃಪೆ ಲಭಿಸುತ್ತೆ. ಶ್ರೀಂ ಎನ್ನುವುದು ಲಕ್ಷ್ಮೀ ದೇವಿಯ ಬೀಜಾಕ್ಷರ. ಆದ್ದರಿಂದ ವರ್ಷಪೂರ್ತಿ ಧನಲಾಭ, ಅದೃಷ್ಟ, ಐಶ್ವರ್ಯ ಪ್ರಾಪ್ತಿಯಾಗಿ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಜೊತೆಗೆ ಇರಲು ಈ ರೀತಿಯಾಗಿ ಸ್ನಾನವನ್ನು ಮಾಡ್ಕೋಬೇಕು. ಇನ್ನು ಈ ದಿನ ಸೋಮವಾರ ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ ಮುಂದೆ ಒಂದು ವಿಶೇಷ ದೀಪಾರಾಧನೆಯನ್ನು ಮಾಡ್ಕೋಬೇಕು. ಈ ದೀಪಾರಾಧನೆಯನ್ನು ಮಾಡಿದರೆ ಲಕ್ಷ್ಮಿಯು ಗೆಜ್ಜೆ ಸಪ್ಪಳ ಮಾಡುತ್ತಾ ನಿಮ್ಮ ಮನೆಗೆ ಪ್ರವೇಶ ಮಾಡ್ತಾಳೆ, ನಿಮ್ಮ ಕಷ್ಟಗಳನ್ನೆಲ್ಲ ಕಳೆಯುತ್ತಾಳೆ. ಈ ದಿನ ಸಂಜೆಯ ಸಮಯದಲ್ಲಿ ಮನೆಯ ಮುಂದೆ ಒಂದು ತಟ್ಟೆಯ ಮೇಲಾಗಿರಬಹುದು, ಒಂದು ಬಾಳೆಲೆಯ ಮೇಲಾಗಿರಬಹುದು, ಗೋಧಿಯನ್ನು ಗುಡ್ಡೆಯ ರೀತಿ ಹಾಕಿ ಅದರ ಮೇಲೆ ಒಂದು ಮಣ್ಣಿನ ದೀಪವನ್ನು ಇಟ್ಟು ಎಳ್ಳೆಣ್ಣೆಯನ್ನು ಹಾಕಿ 3 ಬತ್ತಿಗಳನ್ನು ಹಾಕಿ ದೀಪ ಬೆಳಗಿಸಬೇಕು. ಈ ದೀಪ ಎಷ್ಟು ಹೊತ್ತು ಉರಿಯುತ್ತದೋ ಅಷ್ಟೇ ಉತ್ತಮ ಫಲಗಳು ಪ್ರಾಪ್ತಿಯಾಗತ್ತೆ. ಮರುದಿನ ಆ ಗೋಧಿಯನ್ನು ಯಾವುದಾದರೂ ಮರದ ಬುಡಕ್ಕೆ ಹಾಕಬೇಕು. ಇಲ್ಲವಾದರೆ ಆ ಗೋಧಿಯನ್ನು ನೀರಿನಲ್ಲಿ ನೆನೆಸಿಟ್ಟು ನಂತರ ಬೆಲ್ಲದೊಂದಿಗೆ ಬೆರೆಸಿ ಸಕಲ ದೇವತಾ ಸ್ವರೂಪವಾದ ಗೋಮಾತೆಗೆ ತಿನ್ನಿಸಬೇಕು. ಈ ದೀಪಾರಾಧನೆ ಮಾಡುವುದರಿಂದ ಅಷ್ಟಲಕ್ಷ್ಮಿಯರ ಅನುಗ್ರಹ ಪ್ರಾಪ್ತಿಯಾಗತ್ತೆ. ಸಂಜೆ ಸಮಯದಲ್ಲಿ ಗೋಧಿ ದೀಪ ಬೆಳಗುವುದರ ಜೊತೆಗೆ ಮನೆಯ ಮುಂದೆ, ತುಳಸಿಯ ಮುಂದೆ, ಹೊಸ್ತಿಲಿನ ಮುಂದೆ, ದೇವರ ಕೋಣೆ ಎಲ್ಲೆಡೆಯೂ ದೀಪಾರಾಧನೆ ಮಾಡುತ್ತಾ ಮತ್ತೊಮ್ಮೆ ಮಹಾಲಕ್ಷ್ಮೀ ದೇವಿಗೆ ಮಹಾಪೂಜೆಯನ್ನು ಮಾಡುತ್ತಾ ಲಕ್ಷ್ಮಿಯನ್ನು ಮನೆಗೆ ಸ್ವಾಗತಿಸಬೇಕು. ಇದೆಲ್ಲ ಆದ ನಂತರ ಮಧ್ಯರಾತ್ರಿ ಸಮಯದಲ್ಲಿ ಒಂದು ವಿಶೇಷ ಪೂಜೆಯನ್ನು ಮಾಡಿದರೆ ಮನೆಗೆ ಬಂದಂತಹ ಲಕ್ಷ್ಮೀ ದೇವಿಯು ವರ್ಷಪೂರ್ತಿ ನಿಮ್ಮ ಮನೆಯಲ್ಲಿ ನೆಲೆಸಿ ಹೇಳಿದಂತೆ ಕೋರಿಕೆಗಳು, ಬೇಡಿದ ಐಶ್ವರ್ಯವನ್ನೆಲ್ಲ ಕೊಟ್ಟು ಸದಾ ಅರಸುತ್ತಾಳೆ. ಏನು ಮಾಡಬೇಕು? ಮಧ್ಯರಾತ್ರಿ 12 ಗಂಟೆಗೆ ಸರಿಯಾಗಿ ಉಪ್ಪು ನೀರಿನಿಂದ ಮನೆಯನ್ನು 1 ಸಲ ಒರೆಸಿಕೊಂಡು ದೇವರ ಕೋಣೆಯಲ್ಲಿ ಒಂದು ಮಣೆಯ ಮೇಲೆ ಕೆಂಪು ವಸ್ತ್ರವನ್ನು ಹಾಕಿಕೊಳ್ಬೇಕು. ಆ ವಸ್ತ್ರದ ಮೇಲೆ ನವಧಾನ್ಯಗಳನ್ನು ಸುರಿದು ಅದರ ಮೇಲೆ ಮಹಾಲಕ್ಷ್ಮಿ ಅಮ್ಮನ ಚಿತ್ರಪಟ ಅಥವಾ ವಿಗ್ರಹವನ್ನು ಇರಿಸಿ ದೇವಿಯ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ ನಾಣ್ಯ ಪೂಜೆಯನ್ನು ಮಾಡ್ಕೋಬೇಕು. ಹೇಗೆಂದರೆ 108 ನಾಣ್ಯಗಳನ್ನು ಬಳಸಿ ಈ ಪೂಜೆಯನ್ನು ಮಾಡ್ಕೋಬೇಕು. ಲಕ್ಷ್ಮೀ ದೇವಿಗೆ ವಿವಿಧ ಪುಷ್ಪಗಳಿಂದ ಅಲಂಕಾರ ಮಾಡಿ ಮಹಾವಿಷ್ಣು ವೆಂಕಟೇಶ್ವರ ಸ್ವಾಮಿಯನ್ನು ಸ್ಮರಿಸಿಕೊಂಡು ಒಂದೊಂದು ನಾಣ್ಯವನ್ನು ಲಕ್ಷ್ಮೀ ದೇವಿಯ ಮುಂದಿಟ್ಟು ಲಕ್ಷ್ಮಿಯ ನಾನಾ ಹೆಸರುಗಳನ್ನು, ನಾಮಗಳನ್ನು ಹೇಳಿಕೊಳ್ಳಬೇಕು. ಅಂದರೆ ಶತನಾಮಾವಳಿ ಭಕ್ತಿಯಿಂದ ಹೇಳುವುದು ಅಥವಾ ಕೇಳುವುದನ್ನು ಮಾಡಿಕೊಳ್ಬೇಕು. ಇಲ್ಲವಾದರೆ ಲಕ್ಷ್ಮೀ ಕಮಲವಾಸಿನ್ಯೇ ಸ್ವಾಹ ಅಂತ ಓಂ ಶ್ರೀ ಶ್ರೀಯೇ ನಮಃ ಎಂದು 108 ಬಾರಿ ಹೇಳಿಕೊಳ್ಳಬಹುದು. ದೇವಿಯ ಮುಂದೆ ಸ್ವಲ್ಪ ಅಕ್ಕಿ ಹಾಗೂ ಬೆಲ್ಲವನ್ನು ಅಥವಾ ಬೆಲ್ಲದ ಅನ್ನವನ್ನು ನೈವೇದ್ಯವಾಗಿ ಇಡಬಹುದು. ಮರುದಿನ ಆ ನಾಣ್ಯಗಳನ್ನು ಒಂದು ಹಳದಿ ಬಣ್ಣದ ಬಟ್ಟೆಗೆ ಅಥವಾ ಕೆಂಪು ಬಣ್ಣದ ಬಟ್ಟೆಗೆ ಕಟ್ಟಿ ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ ಆಗಿರಬಹುದು, ನಿಮ್ಮ ಮನೆಯಲ್ಲಿ ಆಗಿರಬಹುದು, ದುಡ್ಡು ಇಡುವ ಜಾಗದಲ್ಲಿ ಇಡಬಹುದು. ಈ ನಾಣ್ಯಗಳ ಮೇಲೆ ವಿಶೇಷ ಶಕ್ತಿಯಿಂದ ವರ್ಷಪೂರ್ತಿ ಹಣಕಾಸು ನಿಮ್ಮ ಮನೆಯಲ್ಲಿ ಚೆನ್ನಾಗಿ ಓಡಾಡುತ್ತೆ. ವರ್ಷಪೂರ್ತಿ ಹಣದ ಕೊರತೆ ಬಾರದೆ ವ್ಯರ್ಥ ಖರ್ಚುಗಳು ಕಡಿಮೆ ಆಗ್ತಾ ಹೋಗುತ್ತೆ. ಆದಿಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವೀರಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ವಿಜಯಲಕ್ಷ್ಮಿ ಹೀಗೆ ಅಷ್ಟಲಕ್ಷ್ಮಿಯರ ಅನುಗ್ರಹ ಪ್ರಾಪ್ತಿಯಾಗಿ ಸಕಲ ವಿಜಯಗಳು, ಅದೃಷ್ಟವನ್ನು ನೀವು ಈ ದಿನ ಪ್ರತಿಯೊಬ್ಬರೂ ಪೂಜಿಸಬೇಕಾದಂತಹ ದೇವರುಗಳು ಮಹಾಗಣಪತಿ, ಮಹಾಲಕ್ಷ್ಮಿ, ಮಹಾವಿಷ್ಣು, ದೇವ ಹಾಗೂ ಪ್ರಕೃತಿ ಮಾತೆ. ದೀಪಾವಳಿ ಬಗೆಗಿನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಮಹಾಲಕ್ಷ್ಮೀ ದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ಧನಾಕರ್ಷಣೆ ಯೂಟ್ಯೂಬ್ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.